ಸೇಫ್ಟಿ ಫುಲ್ಲು ಡ್ಯಾನ್ಸರ್ಸು ಫುಲ್ ಮಾಡಬೇಕು ಹಂಗೆ ಫುಲ್ಲು ರಕ್ಷಣೆ ಆಗೋದು ಒಂದು ಹಾಂ ಹಿಡ್ಕೊಂಡು ಆಗಲ್ಲ people at the shooting set. ಅಲ್ಲಿ ಯಾರು ಕೂಟಿಯಾರ ನೋಡಿ ಎಲ್ಲ ಕಳಿಸಿ ಲೆಫ್ಟಲ್ಲಿ ಬಟ್ಟೆ ಒಳಗಡೆ ಬಾರ ಈ ಕಡೆ ನಮ್ಮದು ಯಾರ ಫೋನ್ ಮಾಡ್ತಾರೆ ಬಾ ಈ ಕಡೆ ಕ್ಲಿಯರ್ ಆದ್ರೆ ಒಂದ್ಸರಿ ನೋಡ್ಬಿಡ್ಬೋದು ಮೋನ ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಶಾರ್ಟ್ ನೋಡ್ಬಿಡ್ಬೋದು ಇಂಗ್ಲೀಷ್ ಇದೆ ಕನ್ನಡ ಇದೆ. ಇದರಿಂದ ಆಗಿಲ್ಲ ಅಂಥೇಳಿ ಒಂದು ಡೇಟ್ ತೊಗೊಂಡು ಯೋಗಿ ಸರ್ ಕರೆಸಿ ಆ ಸೆಟ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಹೇಳ್ತಾ ಮುಂದಿನ ಎಲ್ಲ ಮಾಹಿತಿಯನ್ನು ಚಿತ್ರತಂಡ ಕೊಡಬೇಕು ಅಂತ ಕೇಳ್ತಾ ಯೋಗೇಶ್ವರದಿಂದನೇ ಶುರು ಆಗಲಿ. ನಮ್ಮ ಚಿತ್ರತಂಡದ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ವೃತ್ತಿಪರರಾಗಿ ಬಾದಾಮಿಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಬಲಂ ಅಜೇಯಂ ಅಂತ ನಮ್ಮ ಸಿನಿಮಾ ಪ್ರಾರಂಭ ಆಗಿ ಇನ್ನೇನು ಒಂದು ತಿಂಗಳು ಕಳೀತಾ ಬರ್ತಾ ಇದೆ. ಕಳೆದ ತಿಂಗಳು 5ನೇ ತಾರೀಕು ನಾವು ಮುಹೂರ್ತ ಮಾಡಿ ಅವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಮೊದಲ ಹಂತದ ಚಿತ್ರೀಕರಣ ಇಲ್ಲಿಗೆ ಮುಗಿದಿರ್ತದೆ. ನಂತರ ಹಳೆ ಮೈಸೂರು ಭಾಗದಲ್ಲಿ 1 ತಿಂಗಳು ಚಿತ್ರೀಕರಣ ಮಾಡ್ತೀವಿ. ಮತ್ತೆ ಈ ಕಡೆ ಬರ್ತೀವಿ. ಅಂದರೆ ನಮ್ಮ ಬರೋ ಇಲ್ಲ ನೀವು ಕೂತ್ಕೊಳ್ಳಿ ಸರ್, ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಆ ಕಡೆ ಬನ್ನಿ, ಇಬ್ಬರು ಪುಟಾಣಿಗಳು ಆ ಕಡೆ ಬನ್ನಿ. ನಮ್ಮ ಚಿತ್ರದ ಕಥೆನೇ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಟ್ರಾವೆಲ್ ಮಾಡ್ತದೆ. ಬಾದಾಮಿಯಿಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿಗೆ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ. ಕನ್ನಡ ಮಣ್ಣಿನ ಸೊಗಡನ್ನು, ಕನ್ನಡತನವನ್ನು ಮತ್ತು ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನು
ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಭಾಳಷ್ಟು ಅಂಶಗಳನ್ನು, ಐತಿಹಾಸಿಕ ಅಂಶಗಳನ್ನು ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನು ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯ ನಿರ್ದೇಶಕರು ನಾಗಣ್ಣವರ ಸಾರಥ್ಯದಲ್ಲಿ ನಮ್ಮ ಚಂದ್ರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಭಾಳ ಹಿರಿಯರನ್ನ, ಅವರ ಅನುಭವವನ್ನು ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಭಾಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆಯನ್ನು ಮಾಡೋದ್ರಲ್ಲಿ ಭಾಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯಾ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಹೀರೋಯಿನ್ ಆಗಿ ಮಣಿಕಾ ವಿಶ್ವಕರ್ಮ ಮಾಡ್ತಾಯಿದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಪಾದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ಕೇಳ್ತಾ, ಭಾಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನು ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗಾಗಲೇ 3 ಸಾಂಗ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡು ಭಾಳಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲ ಕಲಾವಿದರು ನಿಮ್ಮದೇ ತರ್ತದ್ದು. ಬನ್ನಿ. ಇದಕ್ಕೆ ಒಂದು ಮಹದಾಯಿ ಹೋರಾಟ ನಿಮಗೆಲ್ಲ ಗೊತ್ತು. ಭಾಳ ಚಿತ್ರರಂಗದವರು ಭಾಳ ವರ್ಷಗಳಿಂದ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿಗೆ ತೊಡಕಾಗಿರ್ತಕ್ಕಂಥ ಮಹದಾಯಿ ಹೋರಾಟಕ್ಕೆ ಆ ಒಂದು ವಿಚಾರವನ್ನು ಕೂಡ ನಮ್ಮ ಸಿನಿಮಾದಲ್ಲಿ ತರ್ತಾ ಇದ್ದೀವಿ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ. ಅಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂಥ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಬರ್ತಾ ಇದ್ದಾರೆ, ಎಲ್ಲಿ ಲೋಪ ಆಗ್ತಾ ಇದೆ ಅಂತನ್ನ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾವು ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪುಲಕೇಶಿ ಅಂತ ನಾಡಿನಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅವನ ಕಾಲದಲ್ಲಿ ಇಡೀ ದೇಶದಿಂದ ಜನರು ಇಲ್ಲಿ ಆಶ್ರಯ ಕೇಳ್ಕೊಂಡು ಬರ್ತಾ ಇದ್ದಂಥ ನಾವು ಇತಿಹಾಸವನ್ನು ಓದ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ನಾಯಕನ್ನ ಇಟ್ಕೊಂಡು ಅದೊಂದು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದ ಸಮಗ್ರ ಚಿತ್ರಣವನ್ನು ಇವತ್ತು ಪಟ್ಟಣಗಳು ಬೆಳೆಸ್ತಾ ನಾವು ಗ್ರಾಮೀಣದಲ್ಲಿ ಇವತ್ತು ಗ್ರಾಮೀಣ ಜನಜೀವನದ ಬದುಕು ದುಸ್ತರವಾಗ್ತಾ ಇದೆ. ಎಲ್ಲೋ ನಮ್ಮ ಹಿರಿಯರನ್ನ ಬಿಟ್ಬಿಟ್ಟು ಯುವಕರು ಇವತ್ತು ಪಟ್ಟಣದ ಕಡೆ ಓಡ್ತಾ ಇದ್ದಾರೆ. ಇದನ್ನೆಲ್ಲ ಇಟ್ಕೊಂಡು ಒಂದು ಚಿತ್ರದ ಮುಖಾಂತರ ಹೇಳ್ತಕ್ಕಂಥ ಪ್ರಯತ್ನ 2.5 ಗಂಟೆನಲ್ಲಿ ಎಲ್ಲ ವಿಷಯಗಳನ್ನ ಹೇಳಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಬಲಂ ಅಜೇಯಂ ಅನ್ನೋದು ಚಾಲುಕ್ಯರ ಪುಲಕೇಶಿ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇರಲಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ಅದರ ಜೊತೆಗೆ ಈ ಕನ್ನಡಿಗರ ಒಂದು ಸಾಹಸ ಇವತ್ತು ಏನಾಗ್ತಾ ಇದೆ, ನಮಗೆ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ತೆಲುಗಲ್ಲಿ ಸಿನಿಮಾಗಳು ನೋಡ್ತಾ ಇರ್ತೀವಿ, ಭಾಳ ಐತಿಹಾಸಿಕ ಸಿನಿಮಾಗಳನ್ನು ಮಾಡ್ತಾರೆ. ಅವಕ್ಕೆಲ್ಲ ಕಾಲ್ಪನಿಕ ಕಥೆಗಳವು. ಆದರೆ ಕರ್ನಾಟಕದಲ್ಲಿ ನಡೆದಂಥ ನಿಜವಾದಂಥ ಇತಿಹಾಸ ಇರ್ತಕ್ಕಂಥ ಭಾಳಷ್ಟು ರಾಜಮನೆತಗಳು ಕರ್ನಾಟಕದಲ್ಲಿ ಹುಟ್ಟು ಇವತ್ತು ಅವತ್ತಿನ ಕಾಲದಲ್ಲಿ ಇಡೀ ದೇಶವನ್ನು ಆಳ್ತವೆ.
ಆದರೆ ಆ ಒಂದು ವಿಚಾರದಲ್ಲಿ ಭಾಳಷ್ಟು ಸಿನಿಮಾಗಳು ಕನ್ನಡಿಗರಿಗೆ ಕೊಡಬೇಕಾಗಿತ್ತು. ಆ ಒಂದು ನೋವು ನನಗೆ ಯಾವತ್ತೂ ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಐತಿಹಾಸಿಕ ಚಿತ್ರಣವನ್ನು ಕನ್ನಡಿಗರಿಗೆ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರಸ್ತುತ ಸಮಸ್ಯೆನೂ ಕೂಡ ಹೇಳ್ತಕ್ಕಂಥ ಪ್ರಯತ್ನ, ಇದೆಲ್ಲ ಒಟ್ಟಿಗೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ನನಗೆ ಏನಂದರೆ ನಮ್ಮ ಸಿನಿಮಾ ಹೆಸರು ಇದು ಚೆನ್ನಾಗಿ ಪ್ರಚಾರ ಆಗಬೇಕು. ಮೊದಲನೇ ಸಿನಿಮಾ ಇಡೀ ಕರ್ನಾಟಕ ಜನಗಳಿಗೆ 5 ವರ್ಷ ಆದಮೇಲೆ ನಾನು ಮತ್ತೆ ಚಿತ್ರರಂಗತ್ತ ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ಹಿಂದೆ 2 ಸಿನಿಮಾ ನಿರ್ಮಾಣ ಮಾಡಿದ್ವಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಮತ್ತು ಸೈನಿಕ ಚಿತ್ರವನ್ನು. ಈಗ ಮತ್ತೆರಡು ಸಿನಿಮಾ ಅನೌನ್ಸ್ ಮಾಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ಈಗ ಪ್ರಾರಂಭ ಆಗಿದೆ. ಇನ್ನು 2-3 ತಿಂಗಳಲ್ಲಿ ಸೈನಿಕ ಭಾಗ 2 ಕೂಡ ಪ್ರಾರಂಭ ಆಗ್ತದೆ. ಹಾಗಾಗಿ 2 ಚಿತ್ರಗಳ ಬಗ್ಗೆ ಒಂದು ರೈತರ ಸಮಸ್ಯೆ ಇಟ್ಕೊಂಡು ಸಿನಿಮಾ ಮಾಡಿದ್ರೆ, ಮತ್ತೊಂದು ಈ ದೇಶದ ಹಿತವನ್ನು ಇಟ್ಕೊಂಡು ಒಬ್ಬ ಸೈನಿಕ ಎಷ್ಟೆಲ್ಲ ಹೋರಾಟ ಮಾಡ್ತಾನೆ ಅನ್ನೋದನ್ನ ಮತ್ತೆ ಜನಗಳ ಮುಂದೆ ಕಟ್ಕೊಡ್ಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ಬಾದಾಮಿಗೆ, ಇದ್ರ ಬಗ್ಗೆ ಒಂದಷ್ಟು ಒಳ್ಳೆಯ ಪ್ರಚಾರ ಕೊಡಲಿ ಅಂತ ಕೇಳ್ಕೊಳ್ತಾ ತಮ್ಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ರಾಜಕೀಯ ವಿಚಾರ ಶೌಚಾಲಯ ನೋಡ್ತಾ ಇದ್ದೀನಿ. ನನಗೂ ಅನ್ಸುತ್ತೆ ಈಗ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇದೆ. ನಮ್ಮಲ್ಲಿ ಏನು ನನ್ನ ಪ್ರಕಾರ 99% ಆ ಕಡೆ ಏನಿಲ್ಲ. ಈ ಕಡೆ ಇನ್ನೂ ನಾನು ಬೆಳಗಿನ ಜಾವ ನೋಡ್ತಾನೆ ಇದ್ದೀನಿ. ನಮಗೂ ಕೂಡ ಒಂಥರ ಇದ್ರ ಬಗ್ಗೆ ಅಸಹ್ಯ ಅಂತ ಅನಿಸುತ್ತೆ. ಜಾಗೃತಿ ಮೂಡಿಸ್ಬೇಕು. ನಾನು ಅನ್ಕೊಂಡ್ಬಿಟ್ಟಿದ್ದೆ ನಾನು ಈಗಾಗಲೇ 100% ಎಲ್ಲ ಆಗಿರ್ಬೇಕು ಈ ಕಡೆ ಅಂತ. ಇನ್ನೂ ಅದು ಇದೆ, ಕಡಿಮೆ ಆಗಿದೆ. ಬಟ್ ಇನ್ನೂ ಆ ಒಂದು ಅಭ್ಯಾಸ ಇದೆ. ಅದ್ರ ಬಗ್ಗೆ ನಮ್ಮ ಸರ್ಕಾರ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಾವೀಗ ಸುತ್ತಾಡೋದ್ರಿಂದ ನನಗಿದೆಲ್ಲ ಅನುಭವ ಬರ್ತಾ ಇದೆ. ಮೊದಲಷ್ಟು ಇಲ್ಲ, ಬಟ್ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು. ಈಗ ನಾನೊಬ್ಬ ರೈತ ಮುಖಂಡನ ಪಾತ್ರ ಮಾಡಿದ್ದೀನಿ. ನೀವು ಮಹದಾಯಿ ಹೋರಾಟ ನೀವೆಲ್ಲ ಗೊತ್ತು. ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಆ ಭಾಗದ ಜನ ನರಗುಂದ, ನವಲಗುಂದ ಇದು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬೇಕು ಅಂತೇಳಿ. ಅದಕ್ಕೆ ಇನ್ನೂ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಹಾಗಾಗಿ ಅದರ ಏನಾದ ಸಮಸ್ಯೆ ಏನೋದ್ರ ಬಗ್ಗೆ ನಾನೊಬ್ಬ ಒಂದು ಪಾತ್ರಧಾರಿಯಾಗಿ ಆ ಪಾತ್ರವನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನನ್ನ ಪಾತ್ರ ಬಂದೋಗುತ್ತೆ. ಮಿಕ್ಕದ್ದು ಇವತ್ತಿನ ಪರಿಸ್ಥಿತಿಗೆ ಒಬ್ಬ ನಾಯಕ ನಟನಾಗಿ ನನ್ನ ಮಗ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ಕಲಾವಿದರಿಗೆ ಅಭಿನಯ ಪಕ್ವತೆ ಅನುಭವದ ಮೇಲೆ ಬರ್ತದೆ. ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಅವನು ಪೂರ್ವ ಸಿದ್ಧತೆ ಮಾಡಿಕೊಂಡೇ ಬಂದಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ ಅವನ ಬಗ್ಗೆ ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಬಟ್ ನೀವು ಹೇಳಬೇಕು. ನೀವು ನೋಡಿದ್ದೀರಾ, ನೀವು ಆಗಲೇ ಈಗ ಸಾಂಗಲ್ಲಿ ನೋಡಿದ್ರೆ ನೀವು ಹೇಳಬೇಕು. ಬಟ್ ನಾನು ಮೊದಲೇ ಹೇಳಿದೆ, ಭಾಳಷ್ಟು ಜನ, ಸಾವಿರಾರು ಜನ ಕಲಾವಿದರು ಆಗಬೇಕು ಅಂತ ಲಕ್ಷಾಂತರ ಜನ ಪ್ರಯತ್ನ ಪಡ್ತಾರೆ. ಕೆಲವರು ಮಾತ್ರ ಬೆಳ್ಳಿ ಪರದೆ ಸ್ವೀಕಾರ ಮಾಡ್ತದೆ. ನಾನು ಮೊದಲೇ ಹೇಳ್ದಂಗೆ ಅದೃಷ್ಟನೂ ಬೇಕು, ಪ್ರತಿಭೆನೂ ಇರಬೇಕು, ಅವಕಾಶನೂ ಬೇಕು. ನೋಡೋಣ ಮುಂದೆ. ನಾವು ಒಂದು ಸಾಂಗನ್ನು 6 ದಿವಸ ಶೂಟ್ ಮಾಡ್ತಾ ಇದ್ದೀವಿ, ಒಂದೇ ಸಾಂಗ್ನ. ಈ ಸಾಂಗ್ ಏನು ಹೇಳಿದೀವಿ ಅಂದರೆ, ಚಾಲುಕ್ಯ ಸಾಮ್ರಾಜ್ಯದ ವಿಚಾರ ಹೇಳ್ತಾ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಹೀಗೆ ಬಹಳಷ್ಟು ಅವರ ಕುರುಹುಗಳೆಲ್ಲ ಇದೆ. ಇದು ಒಂದೇ ಅಲ್ಲ, ಅದು ತೆಲಂಗಾಣ ಆಗ್ಬೋದು, ನೀವು ಮಹಾರಾಷ್ಟ್ರ ಆಗ್ಬೋದು, ಗುಜರಾತ್ ಆಗ್ಬೋದು. ಬಟ್ ನಮ್ಗೆ ಅಷ್ಟು ಆಗಲ್ಲ. ಇಡೀ ಕರ್ನಾಟಕ ಇರ್ತಕ್ಕಂಥ ಇವ್ರ ಮಾನ್ಯುಮೆಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದೀವಿ. ಇದು ASA ಸೈಟು, ನಿಮಗೆಲ್ಲ ಗೊತ್ತೇ ಇದೆ. ಭಾಳ ಕಷ್ಟ, ಎಲ್ಲ ಪರ್ಮಿಷನ್ ತಗೊಳ್ಳೋದು, ಅವರ ರಿಸ್ಟ್ರಿಕ್ಷನ್ ಫಾಲೋ ಅಪ್ ಮಾಡಬೇಕಾಗ್ತದೆ. ಇಲ್ಲಿ ಆ್ಯಕ್ಚುಲಿ ಏರಿಯಲ್ ಶೂಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೂ ಕೂಡ ನಮ್ಗೆ ಇರ್ತಕ್ಕಂಥ ಇತಿಮಿತಿನಲ್ಲಿ ಇದು ಇರ್ತಕ್ಕಂಥ 4-5 ಜಾಗನೂ ಕೂಡ ಶೂಟ್ ಮಾಡಿದ್ದೀವಿ. ಈಗ ಇವತ್ತು 5ನೇ ದಿವಸ, ನಾಳೆ 6ನೇ ದಿವಸ ಸಾಂಗು ಮುಗೀತದೆ. ಇಲ್ಲ, ನಾನು ಕೇಂದ್ರ ಸಚಿವರಿಗೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಯಾಕಂದ್ರೆ ಇದು ಅವರ ಚಾಲುಕ್ಯ ಸಾಮ್ರಾಜ್ಯದ ಹಿರಿಮೆ ಗರಿಮೆಯನ್ನು ಎತ್ತಿಡ್ತಕ್ಕಂಥ ಒಂದು ಸಾಂಗ್ ಆದ್ರಿಂದ ಅದನ್ನು ಇಲ್ಲೇ ಶೂಟ್ ಮಾಡ್ಬೇಕು. ನಮಗೆ ಬೇರೆ ಅವಕಾಶ ಇರಲಿಲ್ಲ.
ಹಾಗಾಗಿ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀವಿ. ಇವತ್ತು ಭಾಳ ಕಷ್ಟ ಆದರೂ ಕೂಡ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ, ಸಾಂಗ್ ಚೆನ್ನಾಗಿ ಮೂಡಿ ಬಂದಿದೆ. ನೋಡೋಣ. ನಾನಿರಲ್ಲ, ನಾನು ಫ್ಲ್ಯಾಶ್ ಬ್ಯಾಕಲ್ಲಿ ಬಂದು ಹೋಗ್ತೀನಿ. ನನಗೂ ಈ ಚಿತ್ರಕ್ಕೂ ಸಂಬಂಧ ಇಲ್ಲ. ಅಂದರೆ ಈ ಕಥೆನಲ್ಲಿ ನಾನು ಒಬ್ಬ ರೈತ ನಾಯಕನಾಗಿ ಫ್ಲ್ಯಾಶ್ ಬ್ಯಾಕಲ್ಲಿ ಬಂದು ಹೋಗ್ತೀನಿ. ಒಂದು 30% ಆಗಿದೆ ನಗಣರೆ, 30-35% ಈಗ ಒಂದು ತಿಂಗಳು ಸತತವಾಗಿ ಮಾಡಿದ್ದೀವಿ. ಈಗ ಇನ್ನೂ 3-4 ದಿವಸ ಶೂಟಿಂಗ್ ಇದೆ. ಅದಾದಮೇಲೆ ಮೈಸೂರು ಭಾಗದಲ್ಲಿ ಮಾಡ್ತೀವಿ. ಸರ್, 25 ವರ್ಷದ ನಂತರ ವಾಪಸ್ ಬಂದಿದ್ದೀರಾ ನಟರಾಗಿ, ನಿರ್ಮಾಪಕರಾಗಿ. ಅನುಭವ ಹೇಗಿದೆ ಸರ್? ಒಟ್ಟಾರೆ ಚಿತ್ರರಂಗ ಎಷ್ಟು ಬದಲಾಗಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಇಲ್ಲ, ಈಗ ನನಗೆ ಮತ್ತೆ ಇದು 2ನೇ ಬಾರಿ ಹೊಸ ಅನುಭವ. ಅವತ್ತಿನ ಕಾಲದಲ್ಲಿ ಸುಬ್ರಹ್ಮಣ್ಯವ್ರು ಇದ್ರು, ಅವತ್ತು ಸೀನಿಯರು, ನಾವೆಲ್ಲ 25 ವರ್ಷದ ಹಿಂದೆ ಚಿತ್ರನೇ ಬೇರೆ ಥರ ಇತ್ತು. ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಗೊತ್ತಿಲ್ಲ, ನನಗೆ ಎಷ್ಟೋ ಚಿತ್ರಮಂದಿರಗಳೆಲ್ಲ ಮುಚ್ಚೋಗಿವೆ ಈ ಕಡೆ. ಇಲ್ಲೆಲ್ಲ ಚಿತ್ರಮಂದಿರಗಳ ಸಂಖ್ಯೆನೇ ಕಡಿಮೆ ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಗೊತ್ತಲ್ಲ, ಬದಲಾದಂಥ ಪರಿಸರದಲ್ಲಿ ನಾವು ಹೊಂದ್ಕೋಬೇಕು. ಆ ನಿಟ್ಟಿನಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ನನಗನ್ಸುತ್ತೆ ಚಿತ್ರರಂಗ ಉಳ್ಕೋಬೇಕಾದ್ರೆ ಎಲ್ಲ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹನೂ ಬೇಕು. ಬಟ್ ಆಡಿಯನ್ಸು ಕೂಡ ಅವರ ಅಭಿರುಚಿ ಏನಾರ ಬದಲಾವಣೆ ಆಗಿರ್ಬೋದು. ನನಗಿದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇದೆ. ನನಗೇನು ಇನ್ನೂ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಬಟ್ ನಾವು ಒಂದು ಅದ್ಭುತವಾಗಿ, ಒಂದು ಅದ್ಧೂರಿಯಾಗಿ, ಒಂದು ಭಾಳ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿಯಿಂದ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತೇಳಿ. ಇಲ್ಲ, ಆ ಥರ ಏನು ಪ್ಲ್ಯಾನ್ ಇರಲಿಲ್ಲ. ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ ಒಂದು 15-20 ವರ್ಷ ನಾನು ಸೈಕಲ್ ಹೊಡೆದಿದ್ದೆ. ನಾನು ಸಕ್ಸಸ್ ಆಗೋಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ನನಗೆ 2-3 ಕೌಲುದಾರಿಗಳಾಗೋತು. ರಾಜಕೀಯಕ್ಕೆ ಹೊರಟೋದೆ ಆವಾಗಲೇ. ಅದಾದಮೇಲೆ ನನಗೆ ಒಂದಷ್ಟು ನನ್ನದೇ ಆದಂಥ ವಿಚಾರಗಳು ಇಟ್ಕೊಂಡು ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಸರಿ, ಇವನು ಹಾವಭಾವ ನೋಡ್ತಾ ಇದ್ದರೆ ಇವನು ಪರವಾಗಿಲ್ಲ, ನನ್ನನ್ನು ರೆಪ್ರೆಸೆಂಟ್ ಮಾಡ್ತಾನೆ, ಇನ್ನು ಸ್ವಲ್ಪ ಇವನ ಮುಖಾಂತರ ಒಳ್ಳೆ ಚಿತ್ರಗಳು ಮಾಡ್ಬೋದು ಅಂತೇಳಿ ಒಂದು 4 ಚಿತ್ರ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಜನ ಯಾವ ಥರ ಸ್ವೀಕರ್ತಾರೋ ಬಿಡ್ತಾರೋ, ನಾವಂತೂ ಸಿನಿಮಾ ಮಾಡ್ತೀವಿ. ಬಟ್ ನನಗೆ ಇವನು ಪೂರ್ವ ತಯಾರಿ ಮೊದಲಿಂದ ಮಾಡ್ಕೊಂಡಿದ್ದಾನೆ. ತುಂಬ ಅವನ ಎಲ್ಲ ಥರದಲ್ಲೂ ಕೂಡ ಒಬ್ಬ ನಟನಾಗ್ಲಿಕ್ಕೆ ಏನೇನು ಬೇಕು ಎಲ್ಲ ಥರ ತಯಾರಿನ ಅವನೇ ಸ್ವಂತವಾಗಿ ಮಾಡ್ಕೋತಾ ಇದ್ದ. ನನಗನ್ನಿಸ್ತು, ಆಯಿತು, ಒಂದು ಅವಕಾಶ ಮಾಡಿಕೊಡೋಣ, ನೋಡೋಣ ಅಂತ. ನೋಡೋಣ ಏನಾಗುತ್ತೆ. ಈಗ ಸಾಕಷ್ಟು ಮಾತಾಡಿ ಸರ್. ಮೊದಲನೇದಾಗಿ ಮಾಧ್ಯಮದಿಂದ ಬಂದಿರುವ ಹಿರಿಯರಿಗೆ ನಮಸ್ತೆ. ನನ್ನ ಹೆಸರು ಧ್ಯಾನ್ ಯೋಗೇಶ್ವರ. ಕರ್ನಾಟಕ ಬಲಂ ಅಂತ ಒಂದು ಹೊಸ ಮೂವಿಯಲ್ಲಿ ಡೆಬ್ಯೂ ಆಗ್ತಿದ್ದೀನಿ. ಕಳೆದ 20 ದಿನದಿಂದ ಕರ್ನಾಟಕ ಬಲಂ ಶೂಟಿಂಗ್ ಬಾದಾಮಿಯಲ್ಲಿ ನಡೀತಿದೆ. ಆ್ಯಂಡ್ ಇನ್ನೂ ಒಂದು 2-3 ದಿನದಲ್ಲಿ ನಮ್ಮ ಸಾಂಗ್ ಶೂಟಿಂಗು ಕಂಪ್ಲೀಟ್ ಆಗುತ್ತೆ. ಬಟ್ ಕಳೆದ 20 ದಿನದಿಂದ ನಮ್ಮ ಬಾದಾಮಿ ಜನ, ಈ ವಾತಾವರಣ ನಂಗೆ ತುಂಬಾ ಇಷ್ಟ ಆಗಿದೆ. ಜನರು ನಂಗೆ ತುಂಬ ಹತ್ತಿರ ಆಗಿದ್ದಾರೆ. ಆ್ಯಂಡ್ ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಕ್ಕೆ ನಾನು ಮತ್ತು ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಿದ್ದೀವಿ. ಯಾಕಂದರೆ ನಮ್ಮ ಕತೆ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದರ ತಕ್ಕಂಗೆ ನಾವೊಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಮ್ಮೆಲ್ಲರ ಪ್ರಯತ್ನ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಜಾನ್ವರಿ 15ಕ್ಕೆ ಜಿಮ್ನಾಸ್ಟಿಕ್ಸ್, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಬರ್ತೀನಿ.